ಹುಕ್ಕೇರಿಯ ಮಹಾವೀರ ಸೌಹಾರ್ದ ಸಹಕಾರಿಗೆ ರಾಜ್ಯ ಮಟ್ಟದ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಲಭಿಸಿದ್ದಕ್ಕೆ ಹುಕ್ಕೇರಿ ಹೊರವಲಯದಲ್ಲಿರುವ ಸ್ವಾಮಿ ವಿವೇಕಾನಂದ ಈಜುಕೊಳದ ವೇದಿಕೆಯ ಮೇಲೆ ಮಹಾವೀರ್ ನಿಲಜ್ಗಿ ಅವರನ್ನ ಸನ್ಮಾನಿಸಲಾಯಿತು. ಸ್ವಾಮಿ ವಿವೇಕಾನಂದ ಶಾಲೆ ಹಾಗೂ ಸತ್ಯಂ ಟಿವಿಯ ಸಂಯುಕ್ತ ಆಶ್ರಯದಲ್ಲಿ ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸತ್ಯಂ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಅವರು ಗಣ್ಯರ ಉಪಸ್ಥಿತಿಯಲ್ಲಿ ಮಹಾವೀರ್ ನಿಲಜ್ಗಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತ ಮಹಾವೀರ್ ನಿಲಜ್ಗಿ, ಸತ್ಯಂ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಪಾಟೀಲ್, ವಿನಯ್ ಪಾಟೀಲ್, ಸಿದ್ದು ಪೋತದಾರ್, ರೋಹಿತ್ ಚೌಗ್ಲಾ, ರಾಮಗೌಡ ಪಾಟೀಲ್, ಅನ್ನಪ್ಪ ಕಮತೆ, ಬಾಹುಬಲಿ ಸೊಲ್ಲಾಪುರೆ ಸೇರಿದಂತೆ ಮಹಾವೀರ್ ಸೌಹಾರ್ದ ಸಹಕಾರಿಯ ಸಿಬ್ಬಂದಿ ವರ್ಗ, ಸತ್ಯಂ ವಾಹಿನಿ ಮತ್ತು ಸ್ವಾಮಿ ವಿವೇಕಾನಂದ ಶಾಲೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾಗಿಯಾಗಿರುವ ಈ ಸಭೆಯ ಅಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು ಹಾಗೂ ನನ್ನ ಹಿರಿಯ ಸಹೋದರ ಹಾಗೂ ಸತ್ಯಂ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಅವರೇ, ಕೇರಿ ನನ್ನ ಮಹಾವೀರ್ ಸಂಸ್ಥೆಗಳ ನಿರ್ದೇಶಕರಾದ ರೋಹಿತ್ ಚೌಲ ಅವರೇ, ಅದೇ ರೀತಿಯಾಗಿ ಇನ್ನೂರು ನಿರ್ದೇಶಕರಾದ ಬಾಹುಬಲಿ ಸೊಲ್ಲಾಪುರೆ ಅವರೇ ಹಾಗೂ ಇಲ್ಲಿ ಮಹಾವೀರ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರೇ, ಆಡಳಿತ ಮಂಡಳಿಯವರೇ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಮಂಡಳಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ, ವಿಶೇಷವಾಗಿ ಈ ಒಂದು ಮಹಾವೀರ ಸೌಹಾರ್ದ ಸಹಕಾರಿ ಸುಮಾರು 22 ವರ್ಷಗಳ ಹಿಂದೆ ಅಕ್ಟೋಬರ್ 2000ರಂದು ಒಂದು 2 ಲಕ್ಷಕ್ಕೆ 200 ಸದಸ್ಯರೊಂದಿಗೆ ಪ್ರಾರಂಭವಾದ ಈ ಒಂದು ಸಂಸ್ಥೆ ಇಂದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿ ಸುಮಾರು 200 ಕೋಟಿಗಳಷ್ಟು ಠೇವು ಹೊಂದಿ 165 ಕೋಟಿಗೂ ಹೆಚ್ಚು ಸಾಲ ವಿತರಿಸುವ ಮೂಲಕ ವಿಶೇಷವಾಗಿ 20,000ಕ್ಕೂ ಹೆಚ್ಚು ಸದಸ್ಯರಿಗೆ ಸಾಲ ವಿತರಿಸುವ ಮೂಲಕ ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ಈ ಸೇವೆಯನ್ನು ಮಾಡುತ್ತಿರುವುದನ್ನು ಗಮನಿಸಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ಇವರು ಚಿಕ್ಕಮಗಳೂರಿನಲ್ಲಿ ನಡೆದ ಅಖಿಲ ಭಾರತ 62ನೇ ಸಹಕಾರ ಸಪ್ತಾಹದಲ್ಲಿ ನಮ್ಮ ಸಂಸ್ಥೆಯನ್ನು ನನ್ನನ್ನು ಈ ಏನು ಸಹಕಾರ ಕ್ಷೇತ್ರದಲ್ಲಿ ಅಳಿಲು ಸೇವೆ ಸಲ್ಲಿಸಿದ್ದೇನೆ ಅದನ್ನು ಪರಿಗಣಿಸಿ ನನಗೆ ನನ್ನ ಸಂಸ್ಥೆಗೆ ಶ್ರೇಷ್ಠ ಸಹಕಾರಿ ಸಂಸ್ಥೆ ಎಂದು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿಯ ಹಿಂದೆ ನನ್ನ ಆಡಳಿತ ಮಂಡಳಿಯ ಪ್ರಧಾನ ಕಚೇರಿಯ ನಿರ್ದೇಶಕರಿರ್ಬೋದು, ಎಲ್ಲ ಪ್ರಧಾನ ಕಚೇರಿ ಹಿಡಿದು ಎಲ್ಲ ಶಾಖೆಗಳ ಸಿಬ್ಬಂದಿ ವರ್ಗದವರು ಇರ್ಬೋದು ಹಾಗೂ ಎಲ್ಲ ಸಲಹಾ ಸಮಿತಿಯವರ ಸದಸ್ಯರ ಶ್ರಮದಿಂದ ಹಾಗೂ ಅವರ ಸೂಕ್ತ ಮಾರ್ಗದರ್ಶನ, ಸಿಬ್ಬಂದಿ ವರ್ಗದ ಒಂದು ವ್ಯವಸ್ಥಿತವಾದ ಕಾರ್ಯದಿಂದ ಈ ಒಂದು ಸಂಸ್ಥೆಗೆ ಈ ಪ್ರಶಸ್ತಿ ಬರಲು ಕಾರಣ. ಒಂದೇ ವೇದಿಕೆ ಮೇಲೆ 2 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಸಹಕಾರಿ ಇಲಾಖೆಯಿಂದ ಕೊಡಮಾಡ್ತಕ್ಕಂಥ ಭಾರತ ಸರ್ಕಾರವು ಹಮ್ಮಿಕೊಟ್ಟಂಥ ಸಹಕಾರಿ ಸಪ್ತಾಹದ ಅಂಗವಾಗಿ ಸಹಕಾರಿ ರಂಗದಲ್ಲಿ ಅತ್ಯುನ್ನತವಾದಂಥ ಒಂದು ಸೇವೆ ಸಲ್ಲಿಸಿ ಜನರಿಗೆ, ಸಾರ್ವಜನಿಕರಿಗೆ ಅವರ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ಸಂಸ್ಥೆಗಳನ್ನು ಆರ್ಥಿಕ ರಂಗದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಸಹಕಾರಿ ಒಂದು ರಂಗದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಂಸ್ಥೆಗಳನ್ನು ಆಯ್ಕೆ ಮಾಡಿ ಅವರಿಗೆ ಶ್ರೇಷ್ಠ ಸಹಕಾರಿ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಕ್ಕಂಥ ಒಂದು ಪರಿಪಾಠ ಸರ್ಕಾರದಲ್ಲಿ ನಡೀತಾ ಬಂದಿದೆ. ಅದೇ ರೀತಿ ಇದು ರಾಜ್ಯ ಮಟ್ಟದಲ್ಲಿ 5 ವಿಭಾಗವನ್ನಾಗಿ, ಜೋನಲ್ಗಳನ್ನಾಗಿ ವಿಂಗಡಣೆ ಮಾಡಿ ರಾಜ್ಯದಲ್ಲಿ 5 ಸಹಕಾರಿ ಸಂಸ್ಥೆಗಳಿಗೆ ಒಂದು ಶ್ರೇಷ್ಠ ಸಹಕಾರಿ ಅಂತಕ್ಕಂಥ
ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರದಲ್ಲಿದೆ. ಅದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೊಂಡಂತ 7 ಜಿಲ್ಲೆಗಳು, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ 7 ಜಿಲ್ಲೆಗಳು ಸೇರಿ ಒಂದು ಸಹಕಾರಿ ಯಾವ ಅತ್ಯುನ್ನತವಾದ ಸೇವೆ ಸಲ್ಲಿಸ್ತಾ ಆ ಸಹಕಾರಿಯನ್ನ ಹುಡುಕಿ ಅದರ ಅಳತೆಗಳನ್ನ ಸಾಕಷ್ಟು ಅದರ ಅಭಿವೃದ್ಧಿ ಕೆಲಸಗಳನ್ನ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಸಾರ್ವಜನಿಕರಿಗೆ ಸಲ್ಲಿಸ್ತಕ್ಕಂಥ ಸೇವೆಗಳನ್ನ ಪರಿಗಣಿಸಿ ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿದೆ. ಆ ಒಂದು ಆಯ್ಕೆಯನ್ನ ಹಲವಾರು ಸಂಸ್ಥೆಗಳು ಅಲ್ಲಿ ತಮ್ಮ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿದಾಗ ಆ ಪೈಪೋಟಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ 7 ಜಿಲ್ಲೆಯೊಳಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿರ್ತಕ್ಕಂಥ ಮಹಾವೀರ್ ಸೌಹಾರ್ದ ಸಹಕಾರಿ ಸಂಸ್ಥೆಯು ಶ್ರೇಷ್ಠ ಸಹಕಾರಿ ಇರ್ತಕ್ಕಂಥ ಒಂದು ಪ್ರಶಸ್ತಿಗೆ ಹಾಜರಾಗಿರುವುದು ನಮ್ಮ ಪಟ್ಟಣಕ್ಕೆ ಹಾಗೂ ನಮ್ಮೆಲ್ಲರಿಗೆ ಒಂದು ಸಂತೋಷದಾಯಕವಾದಂತ ಸುದ್ದಿ ಅಂದ್ರೆ ತಪ್ಪಾಗಲಿಕ್ಕೆ. ಇನ್ನು ನಾವೆಲ್ಲ ಬಹಳಷ್ಟು ಯುವಕರು ಸೇರಿದ್ದೇವೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.